ನಾವೆಲ್ಲರೂ ಒಟ್ಟಿಗೆ ಸೇರಿ ತೀರ್ಮಾನ ಮಾಡಿದಂಥ ಕಾಲದಲ್ಲಿ ನಾವೊಂದು ಮಾತು ಕೊಟ್ಟಿದ್ವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿ ಸನ್ಮಾನ ರಮೇಶ್ ಕುಮಾರ್ ಅವರು ಮಾತಾಡಿ ನಾವಿವತ್ತೆಲ್ಲ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಚಿಕ್ಕಬಳ್ಳಾಪುರ ಕೋಲಾರ ಗೆಲ್ಲಿಸೋದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದೇವೆ. ಎಂದಿಗೆ ಏನಾಯ್ತೋ ಏನೋಯ್ತು ಅದನ್ನು ಬಿಟ್ಟು ನಾವೆಲ್ಲ ಒಟ್ಟಿಗೆ ಇರ್ತೀವಿ. ನೀವು ಯಾರಿಗಾದ್ರೂ ಸೀಟ್ ಕೊಡಿ, ಹೈಕಮಾಂಡ್ ನೀವು ತೀರ್ಮಾನ ಮಾಡಿ, ನಾವು ಅದಕ್ಕೆ ಬದ್ಧವಾಗಿದ್ದೇವೆ ಅಂತ ಹೇಳಿ ಅವರೇ ಇದನ್ನು ಹೇಳಿದ್ರು. ನಾನು ಕೂಡ ಅದನ್ನೇ ಹೇಳಿದೆ. ಹೌದು, ಏನಾಯ್ತೋ ಏನೋಯ್ತೋ ಬಿಟ್ಬಿಡೋಣ. ನನ್ನೊಂದು ಮನವಿ ಇದೆ. ನಾನಲ್ಲಿ ಸೋತಿದ್ದೇನೆ, ಗೆಲ್ಲಬೇಕಾಗಿದೆ. ಆದ್ರಿಂದ ನಾನು ಹೇಳುವಂತ ಅಭ್ಯರ್ಥಿಗೆ ಚಿಕ್ಕಬೆದ್ದಣ್ಣಗೆ ಕೊಡಿ, ಗೆಲ್ಲಿಸ್ತೀನಿ ಅಂತ ಅವರೆಲ್ಲರನ್ನೂ ಕೇಳ್ಕೊಂಡು ಅದಾದ್ಮೇಲೆ ಹೈಕಮಾಂಡ್ಗೆ ಅಂತಿಮ ತೀರ್ಮಾನ. ನಾನು ಕೂಡ ವರ್ಕಿಂಗ್ ಕಮಿಟಿಯಲ್ಲಿ ಕೆಲಸ ಮಾಡಿದ್ದೀನಿ, AICCಯಲ್ಲಿ ಇದ್ದೀನಿ, 10 ವರ್ಷ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೀನಿ. ನನಗೆಲ್ಲಾ ಸವಲತ್ತುಗಳನ್ನು ಕಾಂಗ್ರೆಸ್ ಪಕ್ಷ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಈ ದಿನದ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರು ಕೂಡ ಸಮ್ಮತಿ ತೋರಿಸಿದ್ದಾರೆ. ವೇಣುಗೋಪಾಲ್ ಅವರು ಸಮ್ಮತಿ ತೋರಿಸಿದ್ದಾರೆ. ಇನ್ಚಾರ್ಜ್ ಇರುವಂತಹ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು ಸಮ್ಮತಿ ತೋರಿಸಿದ್ದಾರೆ. ಕಾರಣ ಇಷ್ಟೇ, ನಮ್ಮ ಗುಂಪುಗಳು ಒಂದಾಗಲಿ ಅನ್ನೋ ಒಂದು ಭಾವನೆಯಿಂದ ಬೇರೆ ಚಿಂತನೆಯನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದು ರಿಸಲ್ಟ್ ಓರಿಯೆಂಟೆಡ್ ಅಲ್ಲ. ಈಗೂ ಟೈಮ್ ಮಿಂಚಿಲ್ಲ, 3 ದಿನ ರಜೆ ಆಗಿದೆ, ಶುಕ್ರವಾರ ಶನಿವಾರ. ನನಗೆ ಕಾಂಗ್ರೆಸ್ ನಮ್ಮನ್ನೆಲ್ಲ ಒಂದು ಮಾಡಿ ಒಂದು ಸೀಟನ್ನು ನಾವೊಂದು ಸಾರಿ ಆಥರೈಸ್ ಮಾಡಿದ್ಮೇಲೆ ನಿಮಗೆ ತಿರುಗಿ ಒಳಗಡೆ ಎಂದು ಹೊರಗಡೆ ಒಂದಿಲ್ಲ. ನಾನು ಓಪನ್ ಆಗಿ ಅವ್ರಿಗೂ ಹೇಳಿದ್ದೀನಿ, ನಿಮಗೂ ಹೇಳಿದ್ದೀನಿ, ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ. ನನಗೆ ಖಾತ್ರಿ ಇದೆ, ಈ ಸೀಟನ್ನು ಕೊಡಿ, ಅವ್ರನ್ನ ಒಪ್ಪಿಸಿ ಹೇಳ್ತೀನಿ. ಇವತ್ತು ಮೀರಿಲ್ಲ. ನಿನ್ನೆ ರಮೇಶ್ ಕುಮಾರ್ ಮೊನ್ನೆಯಿಂದ ಅವ್ರಿಗೇನೋ ಆರೋಗ್ಯ ಕಡಿಮೆ ಇದೆ ಅಂತ ಬಂದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅವರಿಬ್ಬರು ಅಧ್ಯಕ್ಷರು ಸೇರಿ ಅವರನ್ನು ಕೂರಿಸಿ ಒಂದು ರಾಜ್ಯದಲ್ಲಿ ಮೆಸೇಜ್ ಹೋಗ್ಬೇಕಾಗ್ತದೆ. ಎಲ್ಲ ಕಾಂಗ್ರೆಸ್ನವರು ಎಲ್ಲ ಒಟ್ಟಿಗೆ ಹೋದರೆ ರಾಜ್ಯಕ್ಕೂ ಮೆಸೇಜ್ ಹೋಗಲಿ, ರಾಜ್ಯದಲ್ಲಿ ಹೆಚ್ಚು ಸೀಟಿಗೆ ಗೆಲ್ಲೋದಕ್ಕೆ ದಾರಿಯಾಗಲಿ. ನಾನು ಯಾವುದು ಪಟ್ಟಿಡಿಯಲ್ಲ. ನಾನು ಶಿಸ್ತಿನ ಸಿಪಾಯಿ. ಕಾಂಗ್ರೆಸ್ ಪಕ್ಷದಲ್ಲಿ ನನಗೆಲ್ಲ ಕೊಟ್ಟಿದೆ. ಆದ್ದರಿಂದ ಒಂದು ಒಮ್ಮತದ ಅಭ್ಯರ್ಥಿಯನ್ನು ಮಾಡಿ ಈ 2 ಜಿಲ್ಲೆಗಳು ಗೆಲ್ಲೋದಕ್ಕೆ ಕಾರಣಕರ್ತರಾಗಬೇಕು. ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಮತ್ತು ಉಪಮುಖ್ಯಮಂತ್ರಿಗಳ ಪಾತ್ರ ಮುಖ್ಯವಾಗಿದೆ ಅನ್ನೋದನ್ನ ನಾನು ಮನವಿ ಮಾಡ್ತಾ, ನಮಗೆ 2 ಗೆಲ್ಲಬೇಕು. ನಾವು ಇಷ್ಟು ವರ್ಷ ರಾಜಕಾರಣ, ಕೇಂದ್ರದಲ್ಲಿ ಮಂತ್ರಿ, ಇಲ್ಲಿ ಮಂತ್ರಿ ಮಾಡಿದೆ ಕಾಂಗ್ರೆಸ್ ಪಾರ್ಟಿ. ಈಗ ನಾವಿದ್ದು ಕೂಡ ಈ ಸೀಟ್ ಗೆಲ್ಲಿಲ್ಲ ಅನ್ನೋದಾದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಈ 2 ಲೋಕಸಭಾ ಕ್ಷೇತ್ರ ಕೂಡ ನಮಗೆ ತವರು ಮನೆ ಇದ್ದಾರೆ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ. ಅದೃಷ್ಟ ನಮ್ಮ ತಾಯಿ ತವರು ಆದ ದೇವನಹಳ್ಳಿಯಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಆ ಜನಕ್ಕೂ ಸ್ಪಂದಿಸಿ ಅಲ್ಲಿ ನಾವು ಕಾಂಗ್ರೆಸ್ ಅನ್ನು ಗೆಲುವು ಮಾಡಬೇಕಾದಾಗ ಇನ್ನೂ ಸ್ವಲ್ಪ ಕೃಷಿ ಮಾಡಬೇಕು ಮುಖ್ಯಮಂತ್ರಿಗಳನ್ನು, ಉಪಮುಖ್ಯಮಂತ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.